ನಾನು ಯಾವಾಗ ಅಪ್ಲೋಡ್ ಮಾಡ್ತೀನಿ ಅವಾಗ ಬರುತ್ತೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ 2ನೇ ವ್ಲಾಗು, ವಾಯ್ಸ್ ಓವರ್ ಕೊಟ್ಟು ಮಾಡ್ತಾ ಇರೋದು. ಸೊ ಯೂಶ್ವಲಿ ನಮಗೆ ಮಂತಲ್ಲಿ 1 ವೀಕ್ ಆಫೀಸ್ ಇರುತ್ತೆ. ಸೊ ಯಾವಾಗಲೂ ನಮಗೆ ಫಸ್ಟ್ ಶಿಫ್ಟ್ ಇತ್ತು, ಅಂದರೆ ಎ ಶಿಫ್ಟು ಮೀನ್ಸ್ 5:30 ಲಾಗಿನ್ನು, 2:30 ಲಾಗೌಟ್ ಇತ್ತು ಮಾರ್ನಿಂಗು. ಬಟ್ ದಿಸ್ ವೀಕು ನಮಗೆ ಬಿ ಶಿಫ್ಟ್ ಅಲಾಟ್ ಮಾಡಿದ್ದಾರೆ. ಸೊ ಬಿ ಶಿಫ್ಟ್ ಅಂತ ಹೇಳಿದ್ರೆ ಮಧ್ಯಾಹ್ನ 2:30ಇಂದ ನೈಟ್ 11:30ವರೆಗೂ ಶಿಫ್ಟ್ ಇದೆ. ಸೊ ಇವಾಗ ಬಿ ಶಿಫ್ಟ್ ಇರೋದ್ರಿಂದ ಮಧ್ಯಾಹ್ನ ಕ್ಯಾಬ್ ಬರುತ್ತೆ. ಸೊ ಮಧ್ಯಾಹ್ನದ ಒಳಗಡೆ ನಾನು ಆರಾಮ್ಸೆ ಶಿವಮೊಗ್ಗ ರೀಚ್ ಆಗ್ಬೋದು ಅಂತ ಅಂದ್ಕೊಂಡು ನಾನು ಇವಾಗ ಹೊರಡ್ತಾ ಇದ್ದೀನಿ. ಮಾರ್ನಿಂಗಿಂದ ರೆಡಿ ಆಗೋ ವಿಡಿಯೋ ಮಾಡಬೇಕಾಗಿತ್ತು, ಸೊ ಮಾಡೋಕ್ಕಾಗಿಲ್ಲ. ಅದಕ್ಕೆ ನಾನು ಇವಾಗ ರೆಡಿ ಆದಮೇಲೆ ವಿಡಿಯೋ ಮಾಡ್ತಾಯಿದ್ದೀನಿ. ಇವಾಗ ನಾನು ಮನೆಯಿಂದ ಬಸ್ ಸ್ಟ್ಯಾಂಡಿಗೆ ಹೋಗ್ಬಿಟ್ಟು ಕ್ಯಾಬ್ ಹತ್ಕೊಂಡು ಆಫೀಸಿಗೆ ಹೋಗಿ ಆಫೀಸಲ್ಲಿ ವರ್ಕ್ ಮುಗಿಸ್ಕೊಂಡು ಮತ್ತೆ ಆಫೀಸಿಂದ ಕ್ಯಾಬ್ ಹತ್ಕೊಂಡು ಪಿ ಜಿಗೆ ಬಂದು ಸ್ಟೇ ಆಗಬೇಕು. ಇನ್ನೊಂದು ವಿಷಯ ಹೇಳಬೇಕು ಅಂತ ಹೇಳಿದ್ರೆ, ನಾಳೆ ಬಂದು ಮಂಗಳವಾರ ನಾನು ಮಂಗಳಗೌರಿ ಪೂಜೆ ವ್ರತ ಮಾಡ್ತಾ ಇರೋದ್ರಿಂದ ನಾಳೆ ಲೀವ್ ಕೇಳಿದ್ದೀನಿ. ಲೀವ್ ಅಪ್ರೂವ್ ಆಗಿದೆಯೋ ಇಲ್ವೋ ಗೊತ್ತಿಲ್ಲ, ಹೇಳ್ತೀನಿ ಅಂತ ಹೇಳಿದ್ದಾರೆ. ಸೊ ಆಗಿಲ್ಲ ಆದ್ರೂ ನಾನು ತಪ್ಪಿಸ್ಬಾರ್ದು, ಪೂಜೆ ಮಾಡಲೇಬೇಕು. ಸೊ ನಾನು ಲೀವ್ ಕೊಟ್ಟರೋ ಇಲ್ವೋ ಅನ್ನೋದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ಲೀವ್ ಕೊಟ್ಟಿಲ್ಲ ಅಂತ ಹೇಳಿದ್ರೆ ನಾನು ಮಾರ್ನಿಂಗ್ ಎದ್ದು, ಈಗ 11:30ಗೆ ಆಫೀಸ್ ಮುಗಿಯುತ್ತೆ. ಸೊ 11:30ಗೆ ಬಂದ್ಬಿಟ್ಟು ನಾನು ಪಿ ಜಿಲಿ ಇಟ್ಕೊಂಡು ಮಾರ್ನಿಂಗ್ಗೆ ಎದ್ದು ಊರಿಗೆ ಬಂದು ಪೂಜೆ ಎಲ್ಲ ಮಾಡಿಬಿಟ್ಟು ಮತ್ತೆ ನಾನು ಆಫೀಸಿಗೆ ಹೋಗಬೇಕಾಗುತ್ತೆ. ಲೀವ್ ಕೊಟ್ಟರು ಅಂತ ಹೇಳಿದ್ರೆ ಡೇ ಫುಲ್ ನಿಧಾನಕ್ಕೆ ಶ್ರದ್ಧೆಯಿಂದ ಪೂಜೆ ಮಾಡಿ ಮಾರನೇ ದಿನ ಅಂದರೆ ಬುಧವಾರ ಇದೇ ಥರನೇ ರೆಡಿ ಆಗ್ಬಿಟ್ಟು ಹೋಗೋ ಥರ ಆಗುತ್ತೆ. ನೋಡೋಣ ಯಾವ ಥರ ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ, ಲೀವ್ ಸಿಗತ್ತೋ ಲೀವ್ ಸಿಗಲ್ವೋ ನೋಡೋಣ. ಓಕೆ, ಈಗ ಅದು ಬಿಡಿ, ನಾಳೆದು ಬಿಡಿ, ಇವತ್ತಿಂದು ಈಗ ಮನೆಯಿಂದ ಹೊರಡ್ತಾ ಇದ್ದೀನಿ. ಬನ್ನಿ ಹೋಗೋಣ. ಮನೆಯಿಂದ ಹೊರಟು ಬಸ್ ಸ್ಟ್ಯಾಂಡಿಗೆ ಹೋಗ್ತಾ ಇದ್ದೀನಿ. ಇವಾಗ ನೋಡೋಣ ಅಲ್ಲಿ ಬಸ್ ಎಷ್ಟೊತ್ತಿಗೆ ಸಿಗತ್ತೆ. ಆಲ್ರೆಡಿ ರೆಡಿ ಇತ್ತು. ಇವಾಗ ಬಸ್ ಹತ್ಕೊಂಡು ಇವಾಗ ನಾನು ಶಿವಮೊಗ್ಗ ರೀಚ್ ಆಗಿ ಬಸ್ ಇಳ್ಕೊಂಡು ನಾನು ಹೋಗ್ತಾ ಇದ್ದೀನಿ. ಆಲ್ರೆಡಿ ನನ್ನ ಫ್ರೆಂಡ್ ಬಂದಿದ್ದಾಳೆ. ಇವಾಗ ಕ್ಯಾಬಿಗೆ ವೇಟ್ ಮಾಡ್ತಾ ಇದ್ದೀವಿ. ಕ್ಯಾಬ್ ಬಂತು, ಸೊ ಕ್ಯಾಬ್ ಹತ್ಕೊಂಡು ಆಫೀಸಿಗೆ ಹೋಗ್ತಾ ಇದ್ದೀವಿ. ಆಫ್ಟರ್ ಲಾಂಗ್ ಟೈಮ್ ನಾವು ಬಿ ಶಿಫ್ಟಿಗೆ ಹೋಗ್ತಾ ಇರೋದು. ಯಾಕೆ ಅಂತಂದರೆ ನಾವು ಸ್ಟಾರ್ಟಿಂಗು ಟ್ರೈನಿಂಗ್ ಟೈಮಲ್ಲಿ ಬಿಟ್ಟರೆ ನಮಗೆ ಶಿಫ್ಟ್ ಯಾವಾಗಲೂ ಮಾರ್ನಿಂಗ್ ಶಿಫ್ಟೇ ಇರ್ತಿದ್ದು. ಇವಾಗ ನಮಗೆ ಬಿ ಶಿಫ್ಟು. ಸೊ ಇವಾಗ ಆಫೀಸ್ ಬಂತು, ಕ್ಯಾಬ್ ಇಳ್ಕೊಂಡು ಲಾಗಿನ್ ಆಗಿ ವರ್ಕ್ ಸ್ಟಾರ್ಟ್ ಮಾಡಬೇಕು. ಇನ್ನೊಂದು ಏನಪ್ಪ ಅಂತ ಹೇಳಿದ್ರೆ, ನಮಗೆ ಫ್ಲೋರ್ ಒಳಗಡೆ ಜಸ್ಟ್ ಕಾಲಿದ್ದಾರಲ್ಲಷ್ಟೇ ನಮಗೆ ವೀಡಿಯೋಸ್ ಎಲ್ಲ ಅಲೋ ಇರೋದು. ಫ್ಲೋರ್ ಒಳಗಡೆ ನಾವು ವೀಡಿಯೋಸು ಮತ್ತು ಮಾಡೋಂಗಿಲ್ಲ. ಅಂದರೆ ಕಂಪನಿ ರೂಲ್ಸ್ ರೆಗ್ಯುಲೇಷನ್ಸ್ ಅಲ್ವಾ, ಅದನ್ನು ಫಾಲೋ ಮಾಡಬೇಕಾಗುತ್ತೆ. ಸೊ ಇವಾಗ ಲಾಗಿನ್ ಆಗಿ ಅರ್ಧ ವರ್ಕ್ ಮುಗಿಸಿ ಟೀ ಕುಡಿಯೋಣ ಅಂತ ಹೇಳಿ ಪ್ಯಾಂಟ್ರಿಗೆ ಬಂದ್ವಿ. ಇವಳದು ಎಷ್ಟು ಸರಿ ಶುಗರ್ ಹಾಕ್ಕೊಳ್ತಿದ್ದಾಳೆ ಏನೋ, ಅಷ್ಟೊತ್ತಿಂದ ಅಲ್ಲೇ ನಿಂತಿದ್ದಾಳೆ. ಬಂದ್ಲು ಬನ್ನಿ ಕಮಾನ್. ನೆಕ್ಸ್ಟು ಮತ್ತೆ ಬ್ರೇಕ್ ತೊಗೊಂಡು ಒಂದು ಸ್ವಲ್ಪ ಪೋಸ್ ಕೊಟ್ಟು ಊಟ ಮಾಡೋಣ ಅಂತ ಹೇಳಿ ಹೋಗಿ ನೋಡಿದ್ರೆ ಜನ ಸಾಗರ. ಅಲ್ಲಿ 1 ಅವರ್ ವೆಯ್ಟ್ ಮಾಡಿ ಊಟ ಮುಗಿಸ್ಕೊಂಡು ವಾಕ್ ಮಾಡೋಣ 10 to 15 ಮಿನಿಟ್ಸ್ ಆಫ್ಟರ್ ಲಾಂಗ್ ಟೈಮ್ ಅಲ್ವಾ ಬಿ ಶಿಫ್ಟಿಗೆ ಬಂದಿರೋದು ಅಂತ ಹೇಳಿ ವಾಕ್ ಮಾಡ್ತಾ ಇದ್ದೀವಿ. ಸೊ ಬ್ಯಾಕಿಂದ ನಮ್ಮ ಆಫೀಸ್ ಈ ಥರ ಎಲ್ಲ ಕಾಣಿಸುತ್ತೆ. ಚೆನ್ನಾಗಿ ಕಾಣಿಸೋದು, ಬಟ್ ಲೈಟಿಂಗ್ಸ್ ಎಲ್ಲ ಇವಾಗ ಇದಾಗಿದೆ. ನೆಕ್ಸ್ಟು ಆ ರೋಡ್ ಕನ್ಸ್ಟ್ರಕ್ಷನ್ಸ್ ಮಾಡ್ತಿರೋದ್ರಿಂದ ನಮ್ಮದು ಹೊರಗಡೆ ಗಾರ್ಡನ್ ಥರ ಇತ್ತು, ಪಾರ್ಕ್ ಥರ ಹಾಕಿದ್ರು. ಮತ್ತು ಸುತ್ತ ಕಾಂಪೌಂಡ್ ಎಲ್ಲ ಇತ್ತು, ಅದೆಲ್ಲ ಡೆಮಾಲಿಷ್ ಆಗಿದೆ. ಸೊ ಈಗ ಅದು ಬಿಟ್ಬಿಟ್ರೆ ಈಗ ಆಫೀಸ್ ಇದು ಒಂದೇ ಇವಾಗ ನೀಟಾಗಿ ಕಾಣಿಸ್ತಿರೋದು. ಅದೆಲ್ಲ ಹೊರಗಡೆ ಅದೆಲ್ಲ ಹಾಳಾದಂಗೆ ಆಗಿದೆ. ನಮ್ಮ ಆಫೀಸಲ್ಲಿ ಗ್ರೌಂಡ್ ಫ್ಲೋರಲ್ಲಿ ಬಂದರೆ ನಮಗೆ ಅದೇ ಫನ್ ಫ್ರೈಡೇ ಆಗಿರ್ಬೋದು, ಮತ್ತು
ಆಫೀಸ್ ಕ್ಯಾಂಟೀನು ಸಹ ಅಲ್ಲೇ ಇರೋದು. ಮತ್ತು ಊಟ ತೊಗೊಂಬಂದವರು ಅಲ್ಲೇ ಕುತ್ಕೊಂಡು ಊಟ ಮಾಡೋದು, ಆಮೇಲೆ ಬರ್ಡೇ ಸೆಲೆಬ್ರೇಷನ್ ಆ ಥರದಕ್ಕೆಲ್ಲ ಯೂಟಿಲೈಸ್ ಆಗುತ್ತೆ ಫಸ್ಟ್ ಗ್ರೌಂಡ್ ಫ್ಲೋರ್ ಬಂದರೆ. ಆಮೇಲೆ ಇದು ಒಂದು ಗೌರ್ನಮೆಂಟ್ ಬಿಲ್ಡಿಂಗ್ ಆಗಿರೋದ್ರಿಂದ ಸೊ ಗೌರ್ಮೆಂಟ್ ಎಕ್ಸಾಮ್ಸ್ ಎಲ್ಲ ನಮಗೆ ಇಲ್ಲೇ ಕಂಡಕ್ಟ್ ಮಾಡ್ತಾರೆ ಗೌರ್ಮೆಂಟಿಂದ. ಅದು ಬಂದರೆ 4th ಫ್ಲೋರಲ್ಲಿ ಇರೋದು. ಫಸ್ಟ್ ಫ್ಲೋರಲ್ಲಿ 2 ಯಾವುದೋ ಬೇರೆ ಕಂಪನೀಸ್ ಇದೆ, ಸೆಕೆಂಡ್ ಫ್ಲೋರು 3rd ಫ್ಲೋರು ನಮ್ಮ ಆಫೀಸ್ ಆಗಿತ್ತು. ಸೊ ಇವಾಗ ವರ್ಕ್ನಾಕ್ಸ್ ಅಂತ ಹೇಳಿ ಇನ್ನೊಂದು ಕಂಪನಿ ಜಾಯಿನ್ ಆಗಿದೆ 3rd ಫ್ಲೋರಲ್ಲಿ. ಸೊ ಓನ್ಲಿ 2nd ಫ್ಲೋರ್ ಅಷ್ಟೇ ಇದು ನಮ್ಮ ಆಫೀಸು. 3rd ಫ್ಲೋರು ಬೇರೆ ಆಫೀಸ್ ಇದೆ, 4th ಫ್ಲೋರ್ ಎಕ್ಸಾಮ್ ಸೆಂಟರು. ಇದನ್ನು ಬಂದರೆ ನಮ್ಮದು 2nd ಫ್ಲೋರು. ಈ ಕಡೆ ಆಫೀಸ್ ಸೆಕ್ಯೂರಿಟಿ ಅವರು ಇದ್ದಾರೆ, ಆ ಕಡೆ ಒಂದು ಫ್ಲೋರು, ಈ ಕಡೆ ಒಂದು ಫ್ಲೋರ್ ಇದೆ. ಸೊ ಇವಾಗ ಆಲ್ರೆಡಿ ನಮ್ಮದು ವರ್ಕೆಲ್ಲ ಮುಗಿಸಿ ಲಾಗೌಟ್ ಟೈಮು. ಸೊ ಲಾಗೌಟ್ ಆಗ್ತಾ ಇದ್ದೀನಿ, ಎಲ್ಲ ಹೋಗ್ತಾ ಇದ್ದೀವಿ. ಕ್ಯಾಬ್ ಹುಡ್ಕೋದೆ ನಮಗೊಂದು ಟಾಸ್ಕು. ಇಷ್ಟು ಕ್ಯಾಬಲ್ಲಿ ನಮ್ಮ ಕ್ಯಾಬ್ ಯಾವುದು, ನಮ್ಮ ಕ್ಯಾಬ್ ನಂಬರ್ ಯಾವುದು ಅಂತ ಹುಡುಕ್ಬಿಟ್ಟು ಅದೆಲ್ಲಿದೆ ಅಂತೇಳಿ ಹುಡ್ಕೊಂಡೋಗಿ ಹತ್ಕೊಳ್ಳೋದೆ ನಮಗೊಂದು ದೊಡ್ಡ ಟಾಸ್ಕು. ನಮ್ಮ ಕ್ಯಾಬ್ ಅಲ್ಲಿದೆ ಅಂತ ಗೊತ್ತಾಯಿತು. ಈಗ ಕ್ಯಾಬು ಸಹ ಸಿಕ್ತು, ಹತ್ಕೊಂಡ್ವಿ ಕ್ಯಾಬ್ನ. ಇನ್ನು ಹುಡುಕ್ತಾ ಇದ್ದಾರೆ. ಅದರಿಂದನೇ ಗೈಸ್ ನಮಗೆ ಕೆಲಸ ಮಾಡಿ ಸ್ಟ್ರೆಸ್ ಆಗೋಲ್ಲ, ಕ್ಯಾಬ್ ಹುಡುಕೋದ್ರಲ್ಲಿ ಸ್ಟ್ರೆಸ್ ಆಗೋಗ್ಬಿಡತ್ತೆ. ಸೊ ಫೈನಲಿ ಕ್ಯಾಬ್ ಮೂವ್ ಆಯಿತು, ಹೋಗ್ತಾ ಇದ್ದೀವಿ. ಈ ಥರ ನಮ್ಮ ಒಂದು ದಿನದ ಆಫೀಸ್ ಜರ್ನಿ ಹೀಗಿರುತ್ತೆ. ಇನ್ನೂ ಜಾಸ್ತಿ ಫನ್ ಇರುತ್ತೆ. ಬಟ್ ಈ ಸರಿ ಏನಾಯಿತು ಅಂತ ಹೇಳಿದ್ರೆ, ನಾವು ಬಿ ಶಿಫ್ಟಿಗೆ ಸ್ವಲ್ಪ ಜನ, ಮಾರ್ನಿಂಗ್ ಶಿಫ್ಟಿಗೆ ಸ್ವಲ್ಪ ಜನ ಸ್ಪ್ಲಿಟ್ ಆಗಿಬಿಟ್ವಿ ನಮ್ಮ ಟೀಮಲ್ಲಿ. ಸೊ ಹಾಗಾಗಿ ಸ್ವಲ್ಪ ಫನ್ ಕಡಿಮೆ ಆಗಿದೆ. ನಾವು ರೀಲ್ಸು, ಸಾಂಗ್ಸು, ಗೇಮು ಅವೆಲ್ಲ ಆಡಿಕೊಂಡು ಎಂಜಾಯ್ ಮಾಡಿಕೊಂಡು ಆಫೀಸ್ ವೀಕ್ನ ಕಳಿತೀವಿ ವರ್ಕ್ ಮಾಡ್ತಾ. ಮನೇಲಿದ್ದರೆ ಅದೇ ವರ್ಕು, ಅದೇ ಕ್ವಾಲಿಟಿ, ಅದೇ ಪ್ರೊಡಕ್ಷನ್ ಅದೇ ಆಗ್ತಿತ್ತು. ಆಫೀಸಿಗೆ ಬಂದಾಗಷ್ಟೇ ನಾವು ಜಾಲಿಯಾಗಿ ವರ್ಕ್ ಮಾಡಿಕೊಂಡು ಫನ್ ಮಾಡಿಕೊಂಡು ವರ್ಕೆಲ್ಲ ಕಂಟಿನ್ಯೂ ಮಾಡೋದು. ಸೊ ಇವಾಗ ನಾವು ಆಫೀಸ್ ಬಿಟ್ಟು ಹೋಗ್ತಾ ಇದ್ದೀವಿ. ಇವತ್ತಿನ ಈ ನನ್ನ ಡೇ ವ್ಲಾಗ್ ಈ ಥರ ಇತ್ತು, ಆಫೀಸ್ ಡೇ ವ್ಲಾಗು ಅಂತ ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.